ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಏನು ಸುಬ್ಬಕ್ಕ, ಎಲ್ಲಿ ಹೋಗ್ಬಿಟ್ಟಿದ್ದೀರಾ ನೀವು ಅಂತ ಕೇಳೋರಿಗೆಲ್ಲ ನಾನು ಊರ ಕಡೆ ಬಂದಿದ್ದೀನಿ ಕಣ್ರಿ. ಒಂದು ರಾಶಿ ಫಂಕ್ಷನ್ನು, ಉಪನಯನ, ಗೃಹ ಪ್ರವೇಶ, ಮದುವೆ ಅಂತ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಗಳು. ಸಿಕ್ಕಾಪಟ್ಟೆ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ. ಬೆಳಗ್ಗೆ ಎದ್ದೊಳೋದು, ರೆಡಿ ಆಗೋದು, ಸೀರೆ ಉಟ್ಕೊಳ್ಳೋದು, ಫಂಕ್ಷನ್ಗೆ ಹೋಗೋದು, ಇದೇ ಆಗೋಗ್ಬಿಟ್ಟಿದೆ. ಜೀನ್ಸ್ ಪ್ಯಾಂಟ್ ಎಲ್ಲ ಸಿಕ್ಕಾಪಟ್ಟೆ ಮಿಸ್ ಮಾಡ್ತಾ ಇದ್ದೀನಿ. ಸಿಟಿ ಕಡೆ ಇರುವಾಗ ಅಯ್ಯೋ ಸೀರೆ ಬೇಡಪ್ಪ, ಯಾರು ಉಟ್ಕೋತಾರೆ ಅಂತ ಅನಿಸುತ್ತೆ. ಊರ ಕಡೆ ಬಂದರೆ ಅಯ್ಯೋ ನನ್ನ ಹತ್ರ ಇಷ್ಟೇ ಸೀರೆ ಇರೋದಾ ಅಂತ ಅನಿಸುತ್ತೆ. ಹಾಗೆ ಒಂದೊಂದು ಕಡೆ ಒಂದೊಂದು ಥರ ಆಗೋಗ್ಬಿಟ್ಟಿದೆ ನೋಡಿ. ಈಗ ನಾನು ಜೀನ್ಸ್ ಪ್ಯಾಂಟ್ ಮಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ನಾನು ಜೀನ್ಸ್ ಬಗ್ಗೆನೇ ಮಾತಾಡೋದು. ಸರಿ, ಇವಾಗ ನಾವು ಜೀನ್ಸ್ ಕತೆ ಬಗ್ಗೆ ಕೇಳೋಣ. ಯಾರು ಜೀನ್ಸ್ ಕಂಡಿಡ್ದಿದ್ದು, ಹೆಂಗಿದೆಲ್ಲ ಶುರು ಆಯಿತು ಅನ್ನೋದೇ ನಮ್ದು ಇವತ್ತಿನ ಕತೆ. ಲಿವೈ ಸ್ಟ್ರಾಸ್ ಅಂತ ಒಬ್ಬರು ಜರ್ಮನಿ ಮೂಲತಃ ಒಬ್ಬರು ಇದ್ರಂತೆ. ಅವರು ಕೆಲಸ ಹುಡ್ಕೊಂಡು, ಅವರೊಂದು 25-26 ವರ್ಷದ ಯಂಗ್ ಮ್ಯಾನ್ ಆಗಿರುವಾಗ ಕೆಲಸ ಹುಡ್ಕೊಂಡು ಯುನೈಟೆಡ್ ಸ್ಟೇಟ್ಸ್ಗೆ ಬಂದ್ರಂತೆ. ಹಾಗೆ ಸ್ವಲ್ಪ ಕೆಲಸ ಏನು ಮಾಡೋದು ಅಂತ ಅವರು ಬಿಸ್ನೆಸ್ ಮೈಂಡ್ ಸೆಟ್ಟಿಂದ ಹುಡುಕ್ತಾ ಇದ್ರಂತೆ. ಆಗ 1850ರಲ್ಲಿ ಅವರು ಡಿಸೈಡ್ ಮಾಡಿದ್ರಂತೆ, ನಾನು ಡ್ರೈ ಗೂಡ್ಸ್ದು ಬಿಸ್ನೆಸ್ ಮಾಡ್ತೀನಿ ಅಂತ. ಏನಕ್ಕಂದರೆ ಆವಾಗೆಲ್ಲ ಕೂಲಿ ಕಾರ್ಮಿಕರೆಲ್ಲ ಸ್ವಲ್ಪ ಜಾಸ್ತಿ, IT-BT ಎಲ್ಲ ಸಿಕ್ಕಾಪಟ್ಟೆ ಕಡಿಮೆ ಇತ್ತು. ಎಲ್ಲರೂ ಹಾರ್ಡ್ ವರ್ಕಿಂಗೆ, ಲೇಬರ್ ಥರದ್ದೇ ಕೆಲಸಗಳನ್ನು ಜಾಸ್ತಿ ಅವರೆಲ್ಲರೂ ನೋಡ್ಕೋತಾ ಇದ್ರು. ಆಮೇಲೆ ಮೈನಿಂಗ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಸೊ ಆವಾಗ ಅವರು ಡಿಸೈಡ್ ಮಾಡಿದ್ರು, ನಾನು ಡ್ರೈ ಗೂಡ್ಸ್ನ ಮಾರಾಟ ಮಾಡೋದೇ ಬಿಸ್ನೆಸ್ ಮಾಡ್ತೀನಿ ಅಂತ. ಅವ್ರು ಆ ಬಿಸ್ನೆಸ್ಸನ್ನು ಸೆಟಪ್ ಮಾಡಿದ್ರಂತೆ ನೋಡಿ. ಅಲ್ಲೇ ಸ್ಯಾನ್ ಫ್ರಾನ್ಸಿಸ್ಕೋಲಿ ಇನ್ನೊಂದು ಜಾಗದಲ್ಲಿ ಒಬ್ಬರು ಜೇಕಬ್ ಡೇವಿಸ್ ಅಂತ ಇದ್ರಂತೆ. ಅವರು ಟೈಲರಿಂಗ್ ಮಾಡ್ತಾ ಇದ್ರಂತೆ. ಅವ್ರು ಏನು ಟೈಲರಿಂಗ್ ಮಾಡ್ತಾಯಿದ್ರು ಅಂದರೆ ವರ್ಕ್ ಪ್ಯಾಂಟ್ಸ್ ಅಂತ. ಈ ಲೇಬರ್ಸ್, ಅದೇ ಕೂಲಿ ಕಾರ್ಮಿಕರು ಅಂತ ಹೇಳಿದ್ನಲ್ಲ, ಅವರಿಗೆಲ್ಲ ಸ್ವಲ್ಪ ನಾರ್ಮಲ್ ಬಟ್ಟೆ ಎಲ್ಲ ಹಾಕಿದ್ರೆ ಹರಿದು ಹೋಗ್ತಾ ಇತ್ತು, ಅದು ಡ್ಯೂರೇಬಲ್ ಆಗಿರಲಿಲ್ಲ. ಆಮೇಲೆ ಪದೇ ಪದೇ ಬಟ್ಟೆ ತೊಗೊಳಕ್ಕೂ ಅವ್ರ ಹತ್ರ ಅಷ್ಟು ಹಣಕಾಸು ಇರ್ತಾ ಇರಲಿಲ್ಲ. ಸೊ ಅಂಥವ್ರಿಗೋಸ್ಕರನೇ ಅವರು ಡೆನಿಮ್ ಅಂತ ಒಂದು ರಫ್ ಬಟ್ಟೆ, ಅದು ಕೂಲಿ ಕಾರ್ಮಿಕರಿಗೆ ಹಾಕ್ಕೊಂಡ್ರೆ ರಫ್ ಯೂಸ್ ಎಲ್ಲ ಮಾಡಿದ್ರು ಕೂಡ ಹರಿಯಲ್ಲ, ಗಲೀಜಾದರೆ ಕೂಡ ಬೇಗ ಕಾಣಿಸೋದಿಲ್ಲ, ರಫ್ ಆ್ಯಂಡ್ ಟಫ್ ಆಗಿ ಆರಾಮಾಗಿ ಅದನ್ನು ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ತನಕ ಯೂಸ್ ಮಾಡ್ಬೋದು ಅಂತ ಡೆನಿಮ್ ಅನ್ನೋ ಒಂದು ಬಟ್ಟೆ ಯೂಸ್ ಮಾಡಿಕೊಂಡು ಅವರು ವರ್ಕ್ ಪ್ಯಾಂಟ್ಸ್ ಅಂತ ಹೊಲಿತಾ ಇದ್ರಂತೆ ನೋಡಿ. ಆದರೆ ಅವರಿಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಬರೋಕ್ಕೆ ಶುರುವಾಯ್ತಂತೆ. ನೋಡಿ ಜೇಕಬ್ ಅವರೇ, ನಮ್ಮದು ಪ್ಯಾಂಟ್ ಎಲ್ಲ ಚೆನ್ನಾಗಿದೆ, ಆದರೆ ಇಲ್ಲಿ ಪಾಕೆಟ್ ಹತ್ರನೇ ಹರಿದು ಹೋಗ್ತಾ ಇದೆ, ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಿ ಅಲ್ಲ ಅಂತ ಎಲ್ಲ ಕೂಲಿ ಕಾರ್ಮಿಕರು ಸುಮಾರು ಜನ ರಿವ್ಯೂಸ್ ಕೊಟ್ರಂತೆ. ಆಗ ಜೇಕಬ್ಗೆ ಒಂದು ಸೂಪರ್ ಆಗಿರೋ ಐಡಿಯಾ ಬಂತಂತೆ. ಏನು ಐಡಿಯಾ ಅಂದರೆ, ಅದು ಎಲ್ಲೆಲ್ಲಿ ಸ್ಟ್ರೆಸ್ ಪಾಯಿಂಟ್ಸ್ ಅಂತ ಏನು ಹೇಳ್ತೀವಿ ಅಂದರೆ, ಎಲ್ಲೆಲ್ಲಿ ಸ್ವಲ್ಪ ಜಾಸ್ತಿ ಒತ್ತಡ ಬೀರುತ್ತೆ ಪ್ಯಾಂಟ್ ಮೇಲೆ, ಪಾಕೆಟ್ಸ್ ಹತ್ರ ಎಲ್ಲ ಹರಿತಾ ಇರುತ್ತಲ್ವ, ಅಲ್ಲೆಲ್ಲ ಮೆಟಲ್ ಗುಂಡಿಗಳು ಕೂರಿಸೋದು. ಆ ಮೆಟಲ್ ಗುಂಡಿಗಳು ಕೂರಿಸಿದ್ರೆ ಅಲ್ಲಿ ಅದು ಹರಿಯಲ್ಲ ಅನ್ನೋದೊಂದು ಎಕ್ಸಲೆಂಟ್ ಆಗಿರೋ ಐಡಿಯಾ ಬಂತಂತೆ. ಆದರೆ ಜೇಕಬ್ ಡೇವಿಸ್ ಹತ್ರ ಅಷ್ಟೊಂದು ಹಣ ಇರಲಿಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಆ ಪೇಟೆಂಟ್ ಮೇಲೆ. ಆವಾಗ ಅವರು ಹೋಗಿ ಇವ್ರ ಹತ್ರ, ಯಾರ ಹತ್ರ, ಲಿವೈ ಸ್ಟ್ರಾಸ್ ಹತ್ರ ಹೋಗಿಬಿಟ್ಟು ಪಾರ್ಟ್ನರ್ಶಿಪ್ ಮಾಡಿದ್ರಂತೆ. ನೀವು ನನಗೆ ಮೆಟಲ್ ಗುಂಡಿಗಳನ್ನ ಇದು ಮಾಡಿ, ನಾನು ಪ್ಯಾಂಟ್ಗಳನ್ನ ಹೊಲಿದು ಅದನ್ನು ಇದು ಮಾಡಿ, ಪ್ಯಾಂಟ್ಸ್ಗೆ ಎಲ್ಲೆಲ್ಲಿ ಸ್ಟ್ರೆಸ್ ಪಾಯಿಂಟ್ಸ್ ಇದೆಯೋ ಅಲ್ಲೆಲ್ಲ ಈ ಮೆಟಲ್ ಗುಂಡಿಗಳನ್ನ ಹಾಕ್ತೀನಿ ಅಂತ. ನಂದು ನಿಮ್ಮದು ಸೇರಿ ಒಂದು ವರ್ಕ್ ಪ್ಯಾಂಟ್ಸ್ದು ಒಂದು ಜೀನ್ಸ್ ಅಂತ ನಾವು ಮಾಡೋಣ. ಅದಕ್ಕೆ ನಾವು ಇಂಡಿಗೋ ಅಂದರೆ ಬ್ಲೂ ಕಲರ್, ನೀಲಿ ಬಣ್ಣವನ್ನು ಹಾಕಿ ಅದನ್ನು ಮಾರಾಟ ಮಾಡೋಣ ಅಂತ. ಈ ಥರ ಇಬ್ಬರದು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಜೀನ್ಸನ್ನು ಅವರು ಫೈಂಡ್ ಔಟ್ ಮಾಡಿದ್ರಂತೆ. ಆಮೇಲೆ 1873ರಲ್ಲಂತೂ ಅದು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗೋಯ್ತಂತೆ. ಎಲ್ಲ ಈ ಥರ ಹಾರ್ಡ್ ವರ್ಕು ಕೆಲಸಗಳು, ಮೈನಿಂಗ್ ಆಗಲಿ, ಲೇಬರ್ ಕಾಂಟ್ರಾಕ್ಟ್ಸ್ ಅಂಥದ್ದೆಲ್ಲ ತೊಗೊಳ್ಳೋರು ಎಲ್ಲರೂ ಶುರು ಮಾಡಿದ್ರಂತೆ ಜೀನ್ಸ್ನ ಪರ್ಚೇಸ್ ಮಾಡೋಕ್ಕೆ. ಆಮೇಲೆ ಒಂದು ಫಿಲಮಲ್ಲೂ ಕೂಡ ಯಾರೋ ಒಬ್ಬರು ಲೇಬರ್ ಎಲ್ಲ ತೋರ್ಸೋಕ್ಕೆ ಹೀರೋನು ಕೂಡ ಈ ಜೀನ್ಸನ್ನೆಲ್ಲ ಹಾಕ್ಕೊಂಡು ಅವ್ರು ಮೂವಿ ಮಾಡಿದ್ರಂತೆ. ಆಮೇಲೆ ಜೀನ್ಸಲ್ಲಿ ಬೇರೆ ಬೇರೆ ಶೈಲಿಯ ಜೀನ್ಸ್ ಎಲ್ಲ ಬಂತು. ಸ್ಟ್ರೇಟ್ ಫಿಟ್ ಅಂತೆ, ಸ್ಲಿಮ್ ಫಿಟ್ ಅಂತೆ, ಬೆಲ್ ಬಾಟಮ್ ಅಂತೆ, ಅದು ಇದು ರಿಲ್ಯಾಕ್ಸ್ ಫಿಟ್ ಅಂತೆಲ್ಲ ಸಿಕ್ಕಾಪಟ್ಟೆ ಶೈನ್ ಆಯಿತು ನೋಡಿ. ಇವಾಗಂತೂ ಕೇಳೋದೇ ಬೇಡ, ಎಲ್ಲರ ಹತ್ರನೂ ಅಟ್ಲೀಸ್ಟ್ ಒಂದು 5 ಪೇರಾರು ಜೀನ್ಸ್ ಇದೆ. ಹೀಗೆ ನೋಡಿ ಜೀನ್ಸ್ ಶುರು ಆಗಿತ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ? ಹೀಗೆ ಒಬ್ರೊಬ್ರು ತಲೆಯಲ್ಲಿ ಒಂದೊಂದು ಐಡಿಯಾ ಹೊಳೆಯುತ್ತೆ ನೋಡಿ. ಐಡಿಯಾಗಳಿಂದ ಪಾರ್ಟ್ನರ್ಶಿಪ್ ಎಲ್ಲ ಮಾಡಿಕೊಂಡು ಒಳ್ಳೆ ಬಿಸ್ನೆಸ್ ಅಂತ ಅವಾಗ ಶುರು ಮಾಡಿದ್ದು ಈಗಲೂ ಕೂಡ ನಡೀತಾ ಇದೆ. ಚೆನ್ನಾಗಿತ್ತಲ್ವ ಕತೆ? ಎಲ್ಲರಿಗೂ ಹೊಸ ಸುದ್ದಿ ಸಿಕ್ದಂಗೆ ಆಯ್ತಲ್ವಾ? ಸರಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.